ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ? ಹಾಗಾದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಧೈರ್ಯದ ಫಲ. ಒಂದು ದೊಡ್ಡ ಅರಣ್ಯದಲ್ಲಿ ಹಲವು ಪ್ರಾಣಿಗಳು ವಾಸಿಸುತ್ತಿದ್ದವು. ಆ ಅರಣ್ಯದಲ್ಲಿ ಬಲಿಷ್ಠ ಸಿಂಹ ಒಂದು ಇತ್ತು. ಇತರ ಪ್ರಾಣಿಗಳನ್ನು ಯಾವಾಗಲೂ ಭಯಭೀತಿಗೊಳಿಸುತ್ತಿತ್ತು. ಸಿಂಹದಿಂದ ಎಲ್ಲರೂ ಭಯಪಡುತ್ತಿದ್ದರು. ಆದರೆ ಅಲ್ಲೊಬ್ಬ ಚಿಕ್ಕ ಮೊಲ ಮಾತ್ರ ಧೈರ್ಯದಿಂದ ಇತ್ತು. ಒಂದು ದಿನ ಸಿಂಹವು ಅರಣ್ಯದಲ್ಲಿ ಹಡಗು ದಾಟಲು ಹೋಗಿ ಮುಳುಗುವ ಪರಿಸ್ಥಿತಿಗೆ ಬಂದಿತ್ತು. ಎಲ್ಲಾ ಪ್ರಾಣಿಗಳು ಕಣ್ಮುಚ್ಚಿ ನೋಡುತ್ತಾ ಅದೆಷ್ಟೋ ಹಿಂದೆ ಸರಿದವು. ಆದರೆ ಚಿಕ್ಕ ಮೊಲ ಮಾತ್ರ ಕ್ಷಣವೇ ಏನಾದರೂ ಮಾಡಬೇಕೆಂದು ನಿರ್ಧರಿಸಿತು. ಮೊಲ ಸಮೀಪದ ಹಕ್ಕಿಗಳ ಸಹಾಯದಿಂದ ದೊಡ್ಡ ಎಲೆಯೊಂದನ್ನು ಕಟ್ಟಿಸಿಕೊಂಡು ನದಿ ಕಡೆಗೆ ಓಡಿತು. ಆ ಎಲೆಯನ್ನು ಹತ್ತಿರ ಹಾಕಿದಂತೆ ಸಿಂಹ ಅದನ್ನು ಹಿಡಿದು ತನ್ನನ್ನು ಮೇಲಕ್ಕೆ ಎಳೆಯಿಸಿಕೊಂಡಿತು. ಸಿಂಹ ನಿರೀಕ್ಷಿಸದ ಈ ಕೃತ್ಯದಿಂದ ಆಘಾತಗೊಂಡಿತು. ನಾನು ಎಲ್ಲರಿಗೂ ಭಯ ಹುಟ್ಟಿಸುವ ಸಿಂಹ, ನೀನು ನನಗೆ ಸಹಾಯ ಮಾಡಿರುವೆ ಎಂದು ಹೇಳಿತು. ಅದಕ್ಕೆ ಮೊಲ ನಗುತ್ತಾ ಹೇಳಿತು, ನಾವು ಬಲಿಷ್ಠನಾಗಿದ್ದರೂ ಸೌಮ್ಯತೆಯೂ ಪರೋಪಕಾರವೂ ಮುಖ್ಯ. ಎಲ್ಲರೂ ಸಹಾಯ ಮಾಡಬಹುದು. ಆ ದಿನದ ನಂತರ ಸಿಂಹ ತಾನು ಮಾಡುವ ಅಪರಾಧವನ್ನು ಅರಿತುಕೊಂಡು ಎಲ್ಲ ಪ್ರಾಣಿಗಳೊಂದಿಗೆ ಸ್ನೇಹಯುತವಾಗಿ ನಡೆದುಕೊಳ್ಳಲು ಪ್ರಾರಂಭಿಸಿತು. ಸಿಂಹದ ಪರಿವರ್ತನೆ. ಸಿಂಹ ತನ್ನ ಹಳೆಯ ವರ್ತನೆಯನ್ನು ಬಿಟ್ಟು ಎಲ್ಲ ಪ್ರಾಣಿಗಳ ಜೊತೆ ಸ್ನೇಹ ಮಾಡಿ ಅರಣ್ಯವನ್ನು ಶಾಂತಿಯುತವಾಗಿ ಇರಿಸುವ ನಿರ್ಧಾರವಾಯಿತು. ಮೊಲದ ಮಾತುಗಳು ಸಿಂಹದ ಹೃದಯವನ್ನು ಸ್ಪರ್ಶಿಸುತ್ತಿದ್ದರಿಂದ ಅದು ತನ್ನ ಹಿಂದಿನ ದೌರ್ಜನ್ಯ ಮತ್ತು ಬಲಾತ್ಕಾರದ ಜೀವನವನ್ನು ಪರಿಷ್ಕರಿಸಿಕೊಳ್ಳಲು ನಿರ್ಧರಿಸಿತು. ಒಮ್ಮೆ ಕೆಲವು ಬೇಟೆಗಾರರು ಅರಣ್ಯಕ್ಕೆ ಬಂದರು. ಅವರು ಸಿಂಹವನ್ನು ಸೆರೆಹಿಡಿಯಲು ಬಲಿಷ್ಠ ಬಲೆಯೊಂದನ್ನು ಹಾಸಿದರು. ಸಿಂಹಕ್ಕೆ ಇದರ ಬಗ್ಗೆ ಎಚ್ಚರವಾಗದೆ ಅದರಲ್ಲಿ ಸಿಕ್ಕಿಹಾಕಿಕೊಂಡಿತು. ಅದನ್ನು ನೋಡಿದ ಚಿಕ್ಕ ಮೊಲ ಕ್ಷಣವೇ ಅರಣ್ಯದ ಇತರ ಪ್ರಾಣಿಗಳನ್ನು ಕರೆದು ಬಲೆಯನ್ನು ಕತ್ತರಿಸಲು ನೆರವಾಗಲು ಹೇಳಿತು. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಿಡಿಸಿದರು. ಸಿಂಹ ಆ ಘಟನೆ ಅನುಭವಿಸಿ ತಾನು ಮೊದಲು ಮಾಡುತ್ತಿದ್ದ ತಪ್ಪುಗಳನ್ನು ಇನ್ನಷ್ಟು ಪ್ರಗತಿಯುತವಾಗಿ ಅರಿತುಕೊಂಡಿತು. ಅದು ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳೊಂದಿಗೆ ಸಮಾನತೆಯಿಂದ ವರ್ತಿಸಲು ಪ್ರಾರಂಭಿಸಿತು. ಹಳ್ಳಿ ಮತ್ತು ಅರಣ್ಯ ಸ್ನೇಹ. ಈ ಘಟನೆ ನಂತರ ಹಳ್ಳಿಯ ಜನರು ಮತ್ತು ಅರಣ್ಯದ ಪ್ರಾಣಿಗಳು ಸಹ ಸಹಕಾರದ ಜೀವನ ನಡೆಸಲು ಪ್ರಾರಂಭಿಸಿದರು. ಸಿಂಹ ಅರಣ್ಯದ ರಕ್ಷಣೆಗೆ ನಾಯಕನಾಗಿ ಬೇಟೆಗಾರರ ವಿರುದ್ಧ ಹೋರಾಡಲು ಪ್ರಾಣಿಗಳನ್ನು ಪ್ರೇರೇಪಿಸಿತು. ಮೊಲ ಮತ್ತು ಇತರ ಪ್ರಾಣಿಗಳು ಸಹ ಒಗ್ಗಟ್ಟಿನಿಂದ ಶ್ರಮಿಸಿ ಅರಣ್ಯದ ಶಾಂತಿ ಮತ್ತು ಸಮಾನತೆಯನ್ನು ಕಾಪಾಡಿದರು. ನೀತಿ ಪಾಠ. ಧೈರ್ಯ ಮತ್ತು ದಯೆ ಯಾವಾಗಲೂ ಬಲವಂತಿಕೆಗಿಂತ ದೊಡ್ಡ ಶಕ್ತಿ ಹೊಂದಿವೆ.
ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಅಪಾಯವನ್ನು ಎದುರಿಸಬಹುದು.